ನಿನ್ನೆಯ ನಮ್ಮ ವಿಡಿಯೋದಲ್ಲಿ ನೀವು ಗವಿ ಎಂಬ ಸುಂದರ ಜಾಗದ ಅನುಭವ ಮಾಡಿ ಬಂದಿದ್ದೀರಿ. ಕಾಡಿನ ನಡುವೆ ಬಸ್ ಸಂಚಾರ, ಅದೆಷ್ಟೋ ವನ್ಯಜೀವಿಗಳು, ಹಕ್ಕಿಗಳು, ಗಿರಿ ಶಿಖರಗಳು ಮನಸ್ಸಿಗೆ ತುಂಬಾ ಖುಷಿ ಕೊಟ್ಟಿತ್ತು. ಇವತ್ತು ನಾವು ಈ ಕೇರಳದ ಕುಮಿಲಿಯಿಂದ ತಮಿಳುನಾಡಿನ ಹಸಿರುಗಿರಿಧಾಮವಾದ ಕೊಡೈಕೆನಾಲ್ನ ಕಡೆಗೆ ಬಸ್ ಪ್ರಯಾಣ ಹೊರಟಿದ್ದೇವೆ. ಬನ್ನಿ, ಈ ಪ್ರಾಕೃತಿಕ ಸುಂದರ ಸ್ಥಳಗಳ ಪಯಣವನ್ನು ಒಟ್ಟಾಗಿ ಅನುಭವಿಸೋಣ. ನಿಮ್ಗೆ ಗೊತ್ತಿದೆಯಾ ಇಲ್ವಾ ಅಂತ ಗೊತ್ತಿಲ್ಲ, ಇಲ್ಲಿ ರೆಂಟಲ್ ಬೈಕ್ಸ್ ಆಗಲಿ ಅಥವಾ ಈ ಆಟೋ ರಿಕ್ಷಾ ಆಗಲಿ ಅದು ಯಾವುದೂ ಇಲ್ಲ. ಸೊ ನನ್ನ ಹಾಸ್ಟೆಲ್ ಏನಿದೆ ಇಲ್ಲಿಂದ 4 ಕಿಲೋಮೀಟ್ರ್ ಇದೆ. ಸೊ 4 ಕಿಲೋಮೀಟ್ರ್ ಹೋಗಲಿಕ್ಕೆ ನಾನು 400 ರೂಪಾಯಿ ಕೊಡಬೇಕಾಗುತ್ತೆ. ಕೆಲವೊಮ್ಮೆ ಈ ಥರ ಸೋಲೋ ಬರುವಾಗ ಹೆದರಿಕೆ ಆಗ್ತದೆ ಈ ಬ್ಲಾಗ್ ಎಲ್ಲ ಮಾಡಲಿಕ್ಕೆ. ಏನು ಹೇಳ್ತಾರೆ, ಏನು ಮಾಡ್ತಾರೆ ಅಂತ. ಕೊಡೈಕೆನಾಲ್ ಡಿಂಡಿಗಲ್ ಟು അല്ല കൊടൈക്കനാൽ வத்தலக்குண்டு இறங்கி தான் கொடைக்கானல் போகணும். இதில் போங்க, அந்த இதில் கிளம்புற வண்டியில் இறக்கும். ಇದಿಲ್ಲ அந்த லைன் ಹಿಂದೆ ಲೈನಾ ಅಷ್ಟೊಂದು ಕೋಲ್ಡ್ ಇದೆ ಈ ಕೊಡೈಕೆನಲ್ಲಿ. ಸೊ ಆಲ್ಮೋಸ್ಟ್ ಈಗ 10 ಡಿಗ್ರಿವರೆಗೆ ಬರ್ತಿದೆ ನೈಟ್ ಹೊತ್ತಲ್ಲಿ. ನೀವೇನು ನೋಡ್ತಾ ಇದ್ದೀರಾ, ನಾನೀಗ ಆಗಲೇ ಹೇಳಿದ ಹಾಗೆ ಕೇರಳ ಸ್ಟೇಟಲ್ಲಿದ್ದೇನೆ. ನಮ್ಮ ಮುಂದೆಗಡೆ ಕಾಣಿಸ್ತಿರುವಂಥದ್ದು ತಮಿಳುನಾಡು ಸ್ಟೇಟ್. ಇದು ಈಗ ನಾನಿರುವಂಥದ್ದು ತಮಿಳುನಾಡು ಮತ್ತು ಕೇರಳ ಬಾರ್ಡ್ರಲ್ಲಿ. ಹಲೋ, ನಮಸ್ತೆ ವೀಕ್ಷಕರೇ. ನಿಮ್ಗೆ ಗೊತ್ತಿರುವ ಹಾಗೆ ನಾನೀಗ ಕೇರಳದಲ್ಲಿದ್ದೇನೆ. ಸೊ ಕೇರಳದ ಗವಿ ಎಂಬ ಊರಲ್ಲಿದ್ದೇನೆ. ಸೊ ಗವಿ ಅಲ್ಲ, ಕುಮಿಲಿ. ಇಲ್ಲಿಂದ ಗವಿಗೆ 40 ಕಿಲೋಮೀಟರ್ ಆಗುತ್ತೆ. ಸೊ ಆ್ಯಕ್ಚುಲಿ ನಾನು ಗವಿಗೆ ಹೋಗಿ ಈಗ ಬಂದದ್ದು. ಸೊ ಇಲ್ಲಿಗೆ ಈಗ ಕೇರಳಕ್ಕೆ ಬಂದಾಗ ನಾವು ಜಾಸ್ತಿಯಾಗಿ ನೋಡುವಂಥದ್ದೇ ಕೇರಳ ಸಾಧ್ಯ ಅಂದರೆ ಇದೆಲ್ಲ ಕೂಡ ಆಗಿರುತ್ತೆ. ಆದರೆ ಒಂದೇನು ಖುಷಿ ಆಯಿತು ಅಂತ ಹೇಳಿದರೆ, ನಾನೀಗ ಎಲ್ಲಿ ಹೋದರೂ ಕೂಡ ನಾನು ಇಷ್ಟು ತನಕ ಈ 2 ದಿನದಲ್ಲಿ ನಾನು ವೈಟ್ ರೈಸ್ ಎಲ್ಲ ಕಡೆ ಸಿಕ್ಕಿತ್ತು. ಬಾಯ್ಲ್ಡ್ ರೈಸ್ ಎಲ್ಲಿ ಸಹ ಸಿಗ್ತಿರಲಿಲ್ಲ. ಸೊ ಇವತ್ತು ಒಂದು ಬಾಯ್ಲ್ಡ್ ರೈಸ್ ಸಿಕ್ಕಿದೆ. ಸೊ ಹಾಗಾಗಿ ಮಂಗಳೂರಲ್ಲಿ ಊಟ ಮಾಡಿದ ಒಂದು ಫೀಲ್ ಕೊಡ್ತಾ ಇದೆ. ಸೊ ನೋಡುವ ಹೇಗಿದೆ ಅಂತ. ಊಟ ಎಲ್ಲ ಮಾಡಿ ಈಗ ಇಲ್ಲಿಂದ ನಾನು ಹೊಸ ಊರ ಕಡೆ ಹೋಗ್ತಾ ಇದ್ದೇನೆ. ಅದುವೇ ತೇನಿ ಕಡೆ. ತೇನಿಯಿಂದ ಇನ್ನೊಂದು ಊರ ಕಡೆ ಹೋಗ್ಲಿಕ್ಕುಂಟು. ಸೊ ಸದ್ಯಕ್ಕೆ ನೀವೇನು ನೋಡ್ತಾ ಇದ್ದೀರಾ, ನಾನೀಗ ಆಗಲೇ ಹೇಳಿದ ಹಾಗೆ ಕೇರಳ ಸ್ಟೇಟಲ್ಲಿದ್ದೇನೆ. ನಮ್ಮ ಮುಂದೆಗಡೆ ಕಾಣಿಸ್ತಿರುವಂಥದ್ದು ತಮಿಳುನಾಡು ಸ್ಟೇಟ್. ಇದು ಈಗ ನಾನಿರುವಂಥದ್ದು ತಮಿಳುನಾಡು ಮತ್ತು ಕೇರಳ ಬಾರ್ಡ್ರಲ್ಲಿ. ನೋಡಿ, ಇಲ್ಲಿ ಚೆಕ್ ಪೋಸ್ಟ್ ಇದೆಯಲ್ಲ, ನೋಡಿ ಲಾಟ್ರಿ ಎಲ್ಲ ಇಲ್ಲಿಗೆ ಇಲ್ಲ, ಎಲ್ಲಿ ಸಹ ಲಾಟ್ರಿ ಇಲ್ಲ. ಸೊ ಸದ್ಯಕ್ಕೆ ನಾವು ನಮಗೆ ತೇನಿ ಹೋಗುವಂತಹ ಬಸ್ಸನ್ನು ಹುಡುಕುವ. KSRTCಯಲ್ಲಿ ಹುಡುಕಿದೆ, ಅಂದರೆ ಕೇರಳ ಸ್ಟೇಟ್ ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನಲ್ಲಿ ಹುಡುಕಿದೆ, ಅದರಲ್ಲಿ ಇರಲಿಲ್ಲ. ಬಟ್ ಈಗ ಇಲ್ಲಿ ಇದೆಯಾ ನೋಡುವ, ತಮಿಳುನಾಡು ಈ KSRTC ಏನಿದೆ, ತಮಿಳುನಾಡು KRTC, TNRTC ಏನೋ ಇರ್ತದಲ್ಲ ಅದರಲ್ಲಿ. ಸೊ ತಮಿಳುನಾಡು KSRTC ಅಂತ ಹೇಳ್ತಾರೆ ನೋಡಿ. ಏನಿ ಬಸ್ ಉಂಟಾ ನೋಡುವ. ನೋಡಿ, ಇದೆಲ್ಲ ತಮಿಳುನಾಡು. ಅಲ್ಲಿ ನೋಡ್ತಿದ್ದದ್ದು ಫುಲ್ ನಿಮಗೆ ಈ ಕೇರಳ ಬಸ್ಸಸ್. ಇಲ್ಲಿಂದ ಆ್ಯಕ್ಚುಲಿ ಕೊಡೈಕೆನಾಲ್ಗೆ ಹೋಗಬೇಕು. ಸೊ ಹಾಗಾಗಿ ನಾನು ಬಸ್ಸನ್ನು ಹುಡುಕ್ತಾ ಇದ್ದೇನೆ. ಡೈರೆಕ್ಟ್ ಕೊಡೈಕೆನಾಲ್ಗೆ ಸಿಕ್ಕಿದರೆ ಒಳ್ಳೆಯದು, ಆದರೆ ಸಿಗಲಿಕ್ಕೆ ಡೌಟು. ಇವರು ಸಹ ತಮಿಳಲ್ಲೇ ಬರೆದಿದ್ದಾರಲ್ಲ. ಕೊಡೈಕೆನಾಲ್ ಬಸ್ ಬರುವ, ಕೊಡೈಕೆನಾಲ್ ಬಸ್ ಇದು ತೇಣಿ ತೇಣಿ ಪೋವಾ. ಸದ್ಯಕ್ಕೆ ನಾನೀಗ ತೇನಿ ಬಸ್ಸಲ್ಲಿ ಹೋಗ್ತಾ ಇದ್ದೇನೆ. ಸೊ ತೇನಿ ಬಸ್ಸಲ್ಲಿ ಹೋಗಿ ಅಲ್ಲಿಂದ ನಾನು ಕೊಡೈಕೆನಾಲ್ ಬಸ್ಸನ್ನು ಹಿಡಿಬೇಕಾಗ್ತದೆ. ಸೊ ನೋಡುವ ಏನಾಗುತ್ತೆ ಅಂತ. ಸದ್ಯಕ್ಕೆ ಈ ಬಸ್ ಅಂತೂ ಸೂಪರ್ ಆಗಿದೆ. ಅಂದರೆ ನನಗೆ ಒಂದು ಜಾಗಕ್ಕೆ ಹೋಗೋ ಮೊದಲು ಆ ಜಾಗದ ಇಮ್ಯಾಜಿನೇಷನ್ ಎಲ್ಲ ಸುಮಾರು ಆಗ್ತದೆ. ಅಂದರೆ ಈ ಬಸ್ ಈ ಥರ ಇರ್ಬೋದು, ಸ್ವಲ್ಪ ಗಲೀಜು ಇರ್ಬೋದು ಅಂತ. ಆದರೆ ಆ ಥರ ಏನಿಲ್ಲ. ಸೀಟ್ ಕೂಡ ಒಳ್ಳೆ ಉಂಟು. ಕರ್ನಾಟಕದಲ್ಲಿ ಹೊಸತಾಗಿ ಶುರುವಾದಂತಹ ಅಶ್ವಮೇಧ ಹೇಗುಂಟು ಅದೇ ಥರ ಮೋಸ್ಟ್ಲಿ ಅದುವೇ ಅಂತ. ಸೊ ಸದ್ಯಕ್ಕೆ ಇನ್ನೇನಿದ್ರು ಇಲ್ಲಿಂದ ತೇನಿ ಕಡೆ ಹೋಗುವ. ತೇನಿ ಆದಮೇಲೆ ಅಲ್ಲಿಂದ ಕೊಡೈಕೆನಾಲ್ಗೆ ಯಾವುದಾದ್ರು ಬಸ್ ಸಿಗ್ತದೆ ನೋಡುವ. ಸೊ ಹಾಗೆಯೇ ಹೋಗ್ತಾ ಹೋಗ್ತಾ ಈ ರೂಟನ್ನು ಕೂಡ ಎಂಜಾಯ್ ಮಾಡುವ. ಬನ್ನಿ. ಸೊ 1.5 ಗಂಟೆ ಜರ್ನಿ ಆಗಿ ಈಗ ಕೊಡೈಕೆನಾಲ್ಗೆ ರೀಚ್ ಆಗಿದೆ. ಕೊಡೈಕೆನಾಲ್ ಡಿಂಡಿಗಲ್ ಟು வத்தலக்குண்டு தானே? ಅಲ್ಲ ಕೊಡೈಕೆನಾಲ್ வத்தலக்குண்டு இறங்கி தான் கொடைக்கானல் போகணும். இதில் போங்க, அந்த இதில் கிளம்புற வண்டியில் இறக்கும். ಇದಿಲ್ಲ அந்த லைன் ಹಿಂದೆ ಲೈನಾ
ആ கிளம்புதா അത് കിളമ്പ് എവിടെ ഡിണ്ടിഗൽ திண்டுக்கல் வண்டி ಒಕ್ಕಲ ಕೊಡ್ಕೋ ಸೊ ನಾವು ಕೊಡೈಕೆನಾಲ್ ರೀಚ್ ಆಗಿದ್ದೇವೆ ಇಲ್ಲಿ ನಾವು ಹ್ಯಾವ್ ಟು ಗೋ ಟು ಕೊಡೈಕೆನಾಲ್ ಸೊ ದಟ್ ಹಾಂ ಪತ್ತಲಕೊಡು ಪತ್ತಲಕೊಡು ದಿಸ್ ವಿಲ್ ಗೋ ಪತ್ತಲಕೊಂಡು ಪತ್ತಲಕೊಂಡು ಹೋಗ್ತದಂತೆ ನೋಡೋ ಹೇಗಾಗುತ್ತೆ ಅಂತ ಈ ಕುಮಿಲಿಂದ ತೇನಿ ಬರುವಂತಹ ಬಸ್ ಉಂಟು ತುಂಬ ತುಂಬ ಫಾಸ್ಟ್ ಬಂತು ಮರ ಸೊ ಹಾಗಾಗಿ 3:30ಗೆ ರೀಚ್ ಆಗಬೇಕಿದ್ದ ನಾನು 3 ಗಂಟೆಗೆ ರೀಚ್ ಆಗಿದ್ದೇನೆ ಸ್ವಲ್ಪ ಬೇಗನೆ ಕೊಡೈಕೆನಾಲ್ ರೀಚ್ ಆಗ್ಬೋದು ಸೊ ಆ್ಯಕ್ಚುಲಿ ನನ್ನ ಪ್ಲ್ಯಾನ್ ಏನಿತ್ತಂದರೆ ನಾಳೆ ನಾನು ಕೊಡೈಕೆನಾಲ್ ರೀಚ್ ಆಗ್ಬೋದಂತ ಹಾಗಾಗಿ ನಾಳೆ ಮಾತ್ರ ನಾನು ಬುಕ್ ಮಾಡಿದ್ದೇನೆ ಇವತ್ತಿಗೆ ಬುಕ್ ಮಾಡಲಿಲ್ಲ ಈಗ ಹೋದ್ಮೇಲೆ ಮೋಸ್ಟ್ಲಿ ನಾನು ಬುಕ್ ಮಾಡಬೇಕಾಗ್ತದೆ ಏನಾಗ್ತದೋ ಏನೋ ಗೊತ್ತಿಲ್ಲ ಬಟ್ ನೋಡುವ ಹೇಗೇನಾಗುತ್ತೆ ಅಂತ ಬಿಕಾಸ್ ಕೊಡೈಕೆನಾಲ್ ಇಸ್ ಬಿಗ್ ಸಿಟಿ ಅಲ್ಲ ಸೊ ಹಾಗಾಗಿ ಗಮ್ಮತ್ತಾಗ್ಬೋದು ಹುಡುಕ್ಲಿಕ್ಕೆ ಕೂಡ ಈಸಿ ಆಗ್ಬೋದು ಅಂತ ಸೊ ಸದ್ಯಕ್ಕೆ ಇಲ್ಲಿಂದ ಅವ್ರು ಹೇಳಿದ ಊರು ಯಾವುದು ನೆನಪಿಲ್ಲ ಬಟ್ ಅಲ್ಲಿಗೆ ಹೋಗುವ ಸೊ ಅಲ್ಲಿ ಸಿಗುವ ಆಗಲೇ ನೀವು ನೋಡಿದ ಹಾಗೆ ನಾನು ತೇನಿಯಿಂದ ಈಗ ಪತ್ತಲಕುಂಟೆ ಅಂತ ಒಂದು ಊರಿದೆ ಸೊ ಅಲ್ಲಿಗೆ ಬಂದಿದ್ದೇನೆ ಸೊ ತೇನಿಯಿಂದ ಕೊಡೈಕೆನಾಲ್ಗೆ ಅಷ್ಟೇನು ಡೈರೆಕ್ಟ್ ಬಸ್ ಇರುವುದಿಲ್ಲ ಅಂತೆ ಸೊ ಇಲ್ಲಿಂದ ನಿಮಗೆ 10 ನಿಮಿಷಕ್ಕೆ ಕೊಡೈಕೆನಾಲ್ಗೆ ಬಸ್ ಇರ್ತದಂತೆ ಸೊ ಹಾಗಾಗಿ ಇಲ್ಲಿಗೆ ಬಂದಿದೆ ಸೊ ನೋಡೋ ಏನಾಗುತ್ತೆ ಅಂತ ಮಾತಾಡಿ ವಾಯ್ಸೇ ಹೋಗಿದೆ ಮಾರೆ ಬೆಳಿಗ್ಗೆಯಿಂದ ಬ್ಲಾಗಲ್ಲಿ ಮಾತಾಡಿ ವಾಯ್ಸ್ ಹೋಗಿದೆ ಸೊ ಸದ್ಯಕ್ಕೆ ಒಂದು ಒಳ್ಳೆಯ ಚಹಾ ಕುಡಿಯುವ ಅಂತ ಒಂದು ಹೋಟೆಲ್ ಹುಡುಕ್ತಾ ಇದ್ದೇನೆ ಸೊ ತಮಿಳಲ್ಲಿ ಬರ್ತದೆ ಎಲ್ಲ ಇದೇ ಬಸ್ ಸ್ಟ್ಯಾಂಡ್ ಸೊ ನಿಮಗಾದ್ರೆ ಎಲ್ಲಿಯಾದರೂ ಹೋಟೆಲ್ ಕಾಣಿಸ್ತಾ ಇದೆಯಾ ಟೀ ಶಾಪ್ ಟೀ ಕೊಡೈಕೆನಾಲ್ ಬಸ್ ಬರ್ತಾ ಇದೆ ಆದರೆ ನನಗೆ ಒಂದು ಟೀ ಕುಡಿಬೇಕಾಗ್ತದೆ ಈಗ ಸೊ ಕೊಡೈಕೆನಾಲ್ ಇಲ್ಲಿಂದ 52 ಕಿಲೋಮೀಟರ್ಸ್ ಉಂಟು ಸೊ ನನ್ನ ಇನ್ನೊಂದು ಮೊಬೈಲಲ್ಲಿ ಚಾರ್ಜ್ ಕೂಡ ಇಲ್ಲ ಸೊ ಹಾಗಾಗಿ ಮೈನ್ ಬುಕ್ಕಿಂಗ್ ಐ ಡಿ ಮತ್ತು ಬುಕ್ಕಿಂಗ್ ಡೀಟೇಲ್ಸ್ ಎಲ್ಲ ಏನಿದೆ ಅದೇ ಫೋನಲ್ಲಿ ಉಂಟು ಸೊ ಹಾಗಾಗಿ ಅಂದರೆ ಆಗಲೇ ಹೇಳಿದಾಗೆ ಸುಮಾರು ಬಸ್ಸುಗಳೇ ಇರುತ್ತಂತೆ ಹಾಗೆ ನೋಡುವ ಇಲ್ಲೊಂದು ಹೋಟೆಲ್ ಉಂಟಾ ಅಂತ ಯಾವ ಹೋಟೆಲ್ ಮೇಲೆ ಹೋಟೆಲ್ 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 ಬೇಕರಿ ಅಂತೆ ಸೊ ಹಾಗೆ ಹೋಟೆಲ್ ಕಡೆ ಹೋಗುವ ಮೀನಾಕ್ಷಿ ಭವನ್ ಅಂದರೆ ನಮ್ಮ ಊರಲ್ಲಿ ಉಡುಪಿ ಹೋಟೆಲ್ ಎಲ್ಲ ಹೇಗಿದೆ ಹಾಗೆ ಮೀನಾಕ್ಷಿ ಭವನ್ ಅಂತ ಎಣಿಸ್ತೇನೆ ಯಾಕಂದರೆ 3-4 ಕಡೆ ನಾನು ನೋಡಿದ್ದೇನೆ ಮೀನಾಕ್ಷಿ ಭವನ್ ಅಂತ ವೆಜ್ ಹೋಟೆಲ್ ಅಂತೆ ಟೀ ಸ್ನ್ಯಾಕ್ಸ್ ಓನ್ಲಿ ಟೀ ಲೇಟ್ ಆಗು ಟೀ ಇಲ್ಲ ಟೀ ಲೇಟ್ ಆಗ್ತದಂತೆ ಸೊ ನೋಡುವ ಏನಾಗುತ್ತೆ ಅಂತ ಮುಂದೆ ಯಾವುದಾದ್ರೂ ಒಂದು ಹೋಟೆಲ್ ಉಂಟಾ ಅಂತ ನೋಡುವ ಈ ಥರದೊಂದು ಜಾಲಿಯೇ ಬೇರೆ ಅಲ್ಲ ಒಬ್ಬೊಬ್ಬರೇ ತಿರುಗಾಡೋದು ಅವರೆಲ್ಲ ಹುಚ್ಚನ ಅಂತ ನೋಡ್ತಾ ಇದ್ದಾರೆ ಅದರಿಂದ ಬಟ್ ನಮಗೆ ಅದೆಲ್ಲ ಕೇರ್ ಇಲ್ಲ ಯಾಕಂದರೆ ಇದೆಲ್ಲ ಅಭ್ಯಾಸ ಆಗಿಬಿಟ್ಟಿದೆ ಈಗ ಸೊ ಹಾಗೆ ಕೆಲವೊಂದು ಊರಲ್ಲಿ ಇಷ್ಟೊಂದು ಫ್ರೀಯಾಗಿ ಮಾಡಲಿಕ್ಕೆ ಆಗೋದಿಲ್ಲ ಯಾಕಂದರೆ ಕೆಲವೊಬ್ಬರು ಹೀಗೆ ನೋಡಿ 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 ಬೈತಾರೆ ಬಟ್ ಒಂದೇ ಒಂದು ಹೋಟೆಲ್ ಸಿಗ್ತಾ ಇಲ್ಲಲ್ಲ ಮಾರೆ ಹೋಟೆಲ್ ಇದೆ ಅದರಲ್ಲಿ ಜನನೇ ಇಲ್ಲ ಸೊ ಇದು ನೋಡ್ಬೋದು ನಿಮಗೆ ಆಗಲಿ ಹೇಳಿದೆ ನನಗೆ ನೆನಪಾಗ್ತಾ ಇಲ್ಲ ಆಗದಿಂದ ಇನ್ನೊಂದು ಊರಿನ ಹೆಸರು ಕೇಳಿ ಪಟ್ಲಂಗುಂಡು ಯೂಟ್ಯೂಬ್ ಚಾ ಇರುಕಾ ಹಾಂ ದುಕಾನ್
ಸೊ ಚಹಾ ಇಲ್ಲಂತೆ. ಅವರು ಕೇಳಿದ ಆ್ಯಕ್ಷನ್ ನೋಡಿದ್ರು ಉಂಟಲ್ಲ, ಅವ್ರು ಬೈತಾರ ಅಂತ ಅಂದ್ಕೊಂಡೆ. ಬಟ್ ಯೂಟ್ಯೂಬ್ ಅಂತ ಹೇಳಿದ ಮೇಲೆ ಸ್ವಲ್ಪ ನೆಗಡಿ ಮಾತಾಡಿದ್ರು. ಕೆಲವೊಮ್ಮೆ ಈ ಥರ ಸೋಲು ಬರುವಾಗ ಹೆದರಿಕೆ ಆಗ್ತದೆ ಈ ಬ್ಲಾಗ್ ಎಲ್ಲ ಮಾಡಲಿಕ್ಕೆ, ಏನು ಹೇಳ್ತಾರೆ ಏನು ಮಾಡ್ತಾರೆ ಅಂತ. ಬಟ್ ಏನು ಮಾಡಲಿಕ್ಕಾಗಲ್ಲ, ನಾವೊಂದು ಬ್ಲಾಗ್ ಮಾಡ್ತಾ ಇದ್ದೇವೆ ಸುಮಾರು ವರ್ಷಗಳಿಂದ, ಇದನ್ನು ಕಂಟಿನ್ಯೂ ಮಾಡಲೇಬೇಕು ಅಂತ ಹೇಳ್ತಾ ಈಗ ಇಲ್ಲಿಂದ ಡೈರೆಕ್ಟಾಗಿ ಕೊಡೈಕೆನಾಲ್ಗೆ ಹೋಗುವ. ಬೇಕಿದ್ರೆ ಒಂದು ಟೀ ಅನ್ನು ನಾವು ಇಲ್ಲಿ ಕುಡಿಯುವುದಾ ಅಂತ. ಸೊ ಹಾಗೆಯೇ ಅದು ಅಲ್ಲಿ ಮುಂದೆ ಕಾಣಿಸ್ತಿರುವಂಥದ್ದು ಹೋಟೆಲ. ಹೋಟೆಲ್ ಕಾಣಿಸ್ತಾ ಇದೆ, ಓದಲಿಕ್ಕೆ ಆಗ್ತಿಲ್ಲ. ಬೇಕರಿ ಆ್ಯಂಡ್ ಸ್ವೀಟ್ಸ್ ಅಂತ ಉಂಟು. ನೋಡುವ, ಟ್ರೈ ಮಾಡುವ ಏನಂತ. ಚಾಯ್ ಇರುತ್ತಾ ഇവിടെ പിന്നെ കഴിക്കാനൊക്കെ മീറ്റിംഗ് ಫಸ್ಟಿಗೆ ಟೋಕನ್ ಮಾಡಬೇಕಂತೆ, ಆಮೇಲೆ ಕೊಡ್ತಾರೆ. ಡೌಟ್ ಇಲ್ಲಿ ಬೇಡ, ಯಾಕಂದರೆ ತಿನ್ನಲಿಕ್ಕೆ ಏನೂ ಇಲ್ಲ, ಜಸ್ಟ್ ಟೀ ಮಾತ್ರ ಉಂಟು. ನನಗೆ ತಿನ್ನಲಿಕ್ಕೂ ಏನಾದರೂ ಬೇಕಾಗ್ತದೆ ಟೀ ಒಟ್ಟಿಗೆ, ಅದೊಂದು ಅಭ್ಯಾಸ. ಸೊ ಹಾಗೆ ಸದ್ಯಕ್ಕೆ ಇಲ್ಲಿಂದ ಬನ್ನಿ, ಡೈರೆಕ್ಟಾಗಿ ಕೊಡೈಕೆನಾಲ್ ಬಸ್ ಬಂದಿದೆ ಅಂತ ಅಂದ್ಕೊಳ್ತೇನೆ. ಅಲ್ಲೊಂದು ಬಸ್ ಇದೆ ಕೆಂಪು ಕಲರ್, ಸೊ ಅದು ಕೊಡೈಕೆನಾಲ್ಗೆ ಅಂತ ಅಂದ್ಕೊಳ್ತೇನೆ. ಅದರಲ್ಲೇ ಹೋಗಿ ಕೂತ್ಕೊಂಡು ಬಿಡುವ. ಚಾರ್ಜ್ ಮತ್ತು ಕೊಡೈಕೆನಾಲ್ ಹೋಟ್ಲಲ್ಲಿ ಹಾಕು ಅಂತ ಹೇಳುವಾಗಲೇ ಆ ಬಸ್ ಫುಲ್ ಆಗಿದೆ ಅಂದರೆ. ಹಾಂ, ರೆಡ್ ಕಲರ್ ಬಸ್ ಏನಿದೆ ಅದುವೇ ಕೊಡೈಕೆನಾಲ್ಗೆ ಹೋಗುವಂತಹ ಬಸ್. ಬಟ್ ನೋಡುವ ಹೇಗಾಗುತ್ತೆ ಅಂತ. ಬಟ್ ಇದೊಂದು ಡಿಫ್ರೆಂಟ್ ಕೈಂಡ್ ಆಫ್ ಎಕ್ಸ್ಪೀರಿಯನ್ಸ್ ಈ ತಮಿಳ್ನಾಡಲ್ಲಿ ನಾನು ಬ್ಲಾಗ್ ಮಾಡೋದಂಥದ್ದು, ಸೋಲೋ ಬ್ಲಾಗ್ ಮಾಡುವಂಥದ್ದು. ಯಾಕಂದರೆ ಇಷ್ಟವರೆಗೆ ನಾನು ಕೇರಳ ಮತ್ತು ಗೋವಾ ಮತ್ತು ಬೇರೆ ಬೇರೆ ಊರುಗಳಲ್ಲಿ ಮಾಡಿದ್ದೀನಿ, ತಮಿಳ್ನಾಡಲ್ಲಿ ಇಷ್ಟು ಮಾಡಲಿಲ್ಲ. ಸೊ ಹಾಗಾಗಿ ಇಲ್ಲಿನ ಒಂದು ರೆಸ್ಪಾನ್ಸ್ ಕೂಡ ಅದೇ ಥರ ಉಂಟು ನೋಡಿ. ಇದು ಮೋಸ್ಟ್ಲಿ ಕೊಡೈಕೆನಾಲ್ ಅಂತ ನಾವು ಹೋಗುವ ಕೊಡೈಕೆನಾಲಿಗೆ. ಸೊ ಬನ್ನಿ ಹಾಗಿದ್ದಾರೆ. ನಿಮ್ಗೆ ಗೊತ್ತಿದೆಯಾ ಇಲ್ವಾ ಅಂತ ಗೊತ್ತಿಲ್ಲ, ಇಲ್ಲಿ ರೆಂಟಲ್ ಬೈಕ್ಸ್ ಆಗಲಿ ಅಥವಾ ಈ ಆಟೋ ರಿಕ್ಷಾ ಆಗಲಿ ಅದು ಯಾವುದೂ ಇಲ್ಲ. ಸೊ ನನ್ನ ಹಾಸ್ಟೆಲ್ ಏನಿದೆ ಇಲ್ಲಿಂದ 4 ಕಿಲೋಮೀಟ್ರ್ ಇದೆ. ಸೊ 4 ಕಿಲೋಮೀಟ್ರ್ ಹೋಗಲಿಕ್ಕೆ ನಾನು 400 ರೂಪಾಯಿ ಕೊಡಬೇಕಾಗುತ್ತೆ. ಇಲ್ಲಿನ ಜನರಿನ ಫಸ್ಟ್ ಇಂಪ್ರೆಷನ್ ಏನಂದರೆ ಸ್ವಲ್ಪ ಹಾರ್ಶ್ ಇದ್ದಾರೆ ಅಂತ ಅನಿಸುತ್ತೆ. ಹಾಗೇನೆ ಆಯಿತು ನನಗೆ ಕೂಡ. ನೋಡುವ ಹೇಗಾಗುತ್ತೆ ಅಂತ. ಸೊ ಫಸ್ಟಿಗೆ ಇಲ್ಲೊಂದು ಹೋಟೆಲಲ್ಲಿ ಹೋಗಿ ಚಹಾ ಏನಾದರೂ ಕುಡಿಯುವ. ಟೀ ಇರುತ್ತೆ ಬೈ? ಟೀ ಇಲ್ಲ, ಇಲ್ಲ ಕ್ಲೋಸಾ? ಎവിടെ ಎಲ್ಲ ಎവിടെ? ಮೊಬೈಲ್ ಶಾಪ್ ಇರುತ್ತಾ? ಹಾಂ, ಮೊಬೈಲ್ ಶಾಪ್ ಇರುತ್ತೆ, ಹೋಟೆಲ್ಗೆ ಆಪೋಸಿಟ್ ಮನೆಗೆ. ಹಾಂ, ಸೊ ಟೀ ಕುಡಿಯುವಂತಹ ಯೋಗ ನನಗೆ ಇಲ್ವ ಅಂತ. ಅಲ್ಲಿ ತೇನಿಯಲ್ಲಿ ಸಹ ಕುಡಿಲಿಕ್ಕಾಗಿಲ್ಲ, ಅದರ ಆದಮೇಲೆ ಯಾವುದೋ ಒಂದು ಊರಲ್ಲಿ ಇದ್ವಿ ಅಲ್ಲ, ಅಲ್ಲಿ ಕೂಡ ಕುಡಿಲಿಕ್ಕಾಗಲಿಲ್ಲ. ಸೊ ಇಲ್ಲಿ ಆದರೂ ಕುಡಿಲಿಕ್ಕಾಗುತ್ತಾ ಅಂತ ನೋಡ. ಆಗಲಿಲ್ಲ ಅಂತ ಆದರೆ ಏನು ಮಾಡಲಿಕ್ಕಾಗಲ್ಲ, ಆಲ್ರೆಡಿ ಟೈಮ್ ಆಗಿದೆ. ಸ್ವಲ್ಪ ಬಜೆಟ್ ಹೊಂದಿಸಬೇಕಾಗುತ್ತಲ್ಲ. ನಾವು ಟ್ಯಾಕ್ಸಿಗೆ ಒಬ್ಬರಿಗೆ 4 ಕಿಲೋಮೀಟ್ರಿಗೆ 400 ರೂಪಾಯಿ ಕೊಡೋದಂತ ಹೇಳಿದರೆ ಸ್ವಲ್ಪ ಹೊಟ್ಟೆ ಉರಿತದೆ. ಹಾಗಾಗಿ ಇಲ್ಲಿರೋ ಟೀ ಕುಡಿತಾರೆ. ಸೊ ಅಲ್ಲಿ ಟೀ ಕುಡಿಯುವ, ಅಥವಾ ಅಲ್ಲಿ ಯಾವುದೋ ಟೀದು ಇದಾಗ್ತಾ ಇದೆ, ಸೊ ಅಲ್ಲಿ ಆದರೂ ಟೀ ಕುಡಿಯುವ. ಸೊ ಈ ವಿಡಿಯೋದಲ್ಲಿ ಇಷ್ಟೇ. ಸೊ ಇಲ್ಲಿಂದ ನಾನು ನಾಯಡಪುರಂ ಹೋಗ್ತೇನೆ, ನಾಯಡಪುರಮಿಂದ ಅಲ್ಲಿಂದ ಹಾಸ್ಟೆಲಿಗೆ ಹೋಗ್ತೇನೆ, ಮತ್ತು ನಾಳೆ ಈ ಹತ್ತಿರ ಯಾವುದೆಲ್ಲ ಜಾಗ ಇದೆ ಅಲ್ಲಿಗೆಲ್ಲ ಹೋಗ್ತೇನೆ. ಸೊ ಇದರ ಮೊದಲಿನ ಸ್ಟೇಷನಲ್ಲಿ ನೀವು ನೋಡ್ತಾ ಇದ್ದೀರ ಒಂದು ಕ್ಯಾಬ್ ಚೇಂಜ್ ಆಗಿತ್ತು, ಬಟ್ ಈಗ ವಾಪಸ್ ಚೇಂಜ್ ಆಗಿದೆ. ಅದು ಯಾಕೆಂದರೆ ಅಷ್ಟೊಂದು ಕೋಲ್ಡ್ ಇದೆ ಈ ಕೊಡೈಕೆನಾಲಲ್ಲಿ. ಸೊ ಆಲ್ಮೋಸ್ಟ್ ಈಗ 10 ಡಿಗ್ರಿವರೆಗೆ ಬರ್ತದೆ ನೈಟ್ ಹೊತ್ತಲ್ಲಿ, ಈಗ ಒಂದು 17 ಡಿಗ್ರೀಸ್ ಇರ್ಬೋದು. ಸೊ ಹಾಗೆ ಸೊ ಸದ್ಯಕ್ಕೆ ನಾನು ಮಾತಾಡ್ತಿರುವಾಗಲೇ ನಿಮ್ಗೆ ಗೊತ್ತಾಗ್ತಾ ಇರ್ಬೋದು ನನ್ನ ಎನರ್ಜಿ ಅಷ್ಟೊಂದು ಲೋ ಉಂಟು. ಯಾಕೆಂದರೆ ನಿನ್ನೆಯಿಂದ ಕೂತ್ಕೊಂಡು ಸಾಕಾಯಿತು. ಮಂಗಳೂರಿಂದ ಕೊಚ್ಚಿವರೆಗೆ ಟ್ರೈನಲ್ಲಿ ಕೂತ್ಕೊಂಡು ಬಂದೆ, ಅದಾದಮೇಲೆ ಕೊಚ್ಚಿಯಿಂದ ಕುಮಿಲಿವರೆಗೆ ಬಸ್ಸಲ್ಲಿ ಕೂತ್ಕೊಂಡೆ, ಮತ್ತು ಗವಿಗೆ ಕೂತ್ಕೊಂಡು ಬಂದೆ, ಗವಿಯಿಂದ ತೇನಿಯಿಂದ ಯಾವುದೋ ಒಂದು ಊರಿಗೆ, ಆದಮೇಲೆ ಇಲ್ಲಿ ನಿನ್ನೆಯಿಂದ
ಏನೋ ತಿಂದೆ ಕುತ್ಕೊಂಡು ಬರ್ತಾ ಇದ್ದೇನೆ. ಯಾಕೆಂದರೆ ಇದೊಂದು ಕಂಟೆಂಟ್ ನನಗೆ ತುಂಬ ಅಂದರೆ ತುಂಬ ಮಾಡಬೇಕಾಗಿತ್ತು. ಸೊ ಹಾಗಾಗಿ ಮಾಡ್ತಾ ಇದ್ದೇನೆ. ಸೊ ಸದ್ಯಕ್ಕೆ ಈ ವಿಡಿಯೋ ಇಲ್ಲ ಎಂಡ್ ಮಾಡುವ. ನನಗೂ ಕೂಡ ಮಾತಾಡಲಿಕ್ಕೆ ಆಗ್ತಾಯಿಲ್ಲ. ಬಟ್ ಇಷ್ಟೊಂದು ಇಷ್ಟೊಂದು ಎಫರ್ಟ್ಸ್ ಆಗ್ತಾ ಇದ್ದೇನೆ. ಖಂಡಿತ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತೀರಾ ಅಂತ ಅಂದ್ಕೊಳ್ತೇನೆ. ಸದ್ಯಕ್ಕೆ ಈ ಬ್ಲಾಗನ್ನು ಇಲ್ಲಿ ಎಂಡ್ ಮಾಡುವ. ಅಂಟಿಲ್ ದೆನ್ ಸಿ ಯು, ಟೇಕ್ ಕೇರ್, ಬಾಯ್ ಬಾಯ್. ನಾಳೆ ಇನ್ನೂ ಕೊಡೈಕೆನಾಲ್ ತೋರಿಸ್ತೇನೆ. ಸಬ್ಸ್ಕ್ರೈಬ್ ಮಾಡಿ. ಸಿ ಯು.